ಹಲೋ ಎವ್ರಿವನ್, ನಾನು ನಿಶಾ. ಇವತ್ತು ನಾವು ಭಾರತದ ಪ್ರಮುಖ ಬೆಳೆಗಳನ್ನು ಕುರಿತು ನೋಡೋಣ. ಅಂದರೆ ಭಾರತದ ಪ್ರಮುಖ ಬೆಳೆಗಳಲ್ಲಿ ಯಾವ್ಯಾವ ರೀತಿ ನಾವು ಬೆಳೆಯನ್ನು ಬೆಳಿತೀವಿ ಅಂತ ನಾವು ಇವತ್ತು ಈ ಕ್ಲಾಸಿನಲ್ಲಿ ನೋಡೋಣ. ಮೊದಲನೇದಾಗಿ ಭತ್ತ ಅಂದರೆ ರೈಸು. ಭತ್ತ ಅಂದರೆ ರೈಸು. ಎಲ್ಲರಿಗೂ ಗೊತ್ತು, ನಮ್ಗೆ ರೈಸು ತಿನ್ನಲು ಬೇಕೇ ಬೇಕು. ಏನೇ ನಾವು ಊಟ ಮಾಡಿದರೂ ರೈಸ್ ನಮಗೆ ಬೇಕೇ ಬೇಕು. ಇದನ್ನು ವೈಜ್ಞಾನಿಕ ಹೆಸರೇನೆಂದರೆ ವರೈಸಾ ಸಟ್ವೆ ವಾ ಎಂಬ ಹೆಸರು ಇದು ವೈಜ್ಞಾನಿಕ ಹೆಸರಾಗಿದೆ. ಈ ಬೆಳೆಗೆ ಯಾವ ಮಣ್ಣು ಬೇಕಪ್ಪ ಅಂದರೆ ಅದು ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು ಈ ಭತ್ತವನ್ನು ಬೆಳೆಯೋಕ್ಕೆ ಸೂಕ್ತ ಅಂತ ಹೇಳ್ತಾರೆ. ಪೋಯಿಸಿ ಹುಲ್ಲಿನ ವರ್ಗದ ಜಾತಿಗೆ ಇದು ಸೇರಿದ್ದು. ರೈಸ್ ಎಂಬುದು ಪೋಯಿಸ್ ಹುಲ್ಲಿನ ವರ್ಗ ಇದೆಯಲ್ಲ, ಆ ಜಾತಿಗೆ ಸೇರಿದೆ. ಪ್ರಪಂಚದ ಉತ್ಪಾದನೆ ಅಂದರೆ ಭಾರತವು ಪ್ರಪಂಚದ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಯಾಕೆ ಅಂದರೆ ಭತ್ತವನ್ನು ಬೆಳೆಯೋದಕ್ಕೆ 2ನೇ ಸ್ಥಾನ ನಮ್ಮದು ಭಾರತ, ಇಂಡಿಯಾ. ಇದನ್ನು 25 ಡಿಗ್ರಿ ಉಷ್ಣಾಂಶ ಮತ್ತು 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಹೊಂದಿರ್ತದೆ ಮತ್ತು 100ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆ ಕೂಡ ಬೇಕು. ವಾರ್ಷಿಕ ಮಳೆ ಕೂಡ ಅದಕ್ಕೆ ಅವಶ್ಯಕವಾಗಿರ್ತದೆ. ರೈಸ್ ಬೆಳಿಬೇಕಪ್ಪ ಅಂದರೆ ವಾರ್ಷಿಕ ಇಷ್ಟು ಮಳೆ ಕೂಡ ಬೇಕಾಗಿರುತ್ತದೆ. ಪಶ್ಚಿಮ ಬಂಗಾಳವು ಹೆಚ್ಚು ಭತ್ತವನ್ನು ಉತ್ಪಾದಿಸುವ ಹಾಗೂ ಭತ್ತ ಬೆಳೆಯುವ ಕ್ಷೇತ್ರದಲ್ಲೂ ಮೊದಲ ಸ್ಥಾನದಲ್ಲಿದೆ. ನೋಡಿ, ಪಶ್ಚಿಮ ಬಂಗಾಳ ಇದೆಯಲ್ಲ, ಆ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದಿಸುತ್ತಾರೆ. ಅಲ್ಲಿ ಭತ್ತ ಬೆಳೆಯುವ ಕ್ಷೇತ್ರವೂ ಕೂಡ ಅಲ್ಲಿ ಪ್ರಥಮ ಸ್ಥಾನವನ್ನು ಪಶ್ಚಿಮ ಬಂಗಾಳ ಪಡೆದಿದೆ. ಆಂಧ್ರ ಪ್ರದೇಶವನ್ನು ಐತಿಹಾಸಿಕವಾಗಿ ಭಾರತದ ಭತ್ತದ ಕಣಜ ಎನ್ನುತ್ತಿದ್ದರು. ನೋಡಿ, ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಲ್ಲೂ ಕೂಡ ಬೆಳೆಯುತ್ತಾರೆ. ಐತಿಹಾಸಿಕವಾಗಿ ಅದಕ್ಕೆ ಭಾರತದ ಭತ್ತದ ಕಣಜ ಎಲ್ಲಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ ಅಂತ ಕರೆಯುತ್ತಾರೆ. ಪ್ರಪಂಚದಲ್ಲಿ ಭತ್ತದ ರಫ್ತಿನಲ್ಲಿ ಥೈಲ್ಯಾಂಡಿನ ನಂತರ ಭಾರತ 2ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಭತ್ತದ ರಫ್ತು ಮಾಡೋದು, ಆಮದು ಅಲ್ಲ, ರಫ್ತು ಮಾಡೋದನ್ನು ಥೈಲ್ಯಾಂಡಿನ ಫಸ್ಟ್, ನಂತರ ಭಾರತ 2ನೇ ಸ್ಥಾನದಲ್ಲಿದೆ ರಫ್ತಿನಲ್ಲಿ. ಅಂದರೆ ಅಷ್ಟು ನಾವು ಭತ್ತವನ್ನು ಉತ್ಪಾದಿಸುತ್ತೇವೆ ಭಾರತದಲ್ಲಿ. ಬಾಸ್ಮತಿ ಅಕ್ಕಿ ರಫ್ತಿನಲ್ಲಿ ಭಾರತವು ಪ್ರಪಂಚದಲ್ಲಿ 1ನೇ ಸ್ಥಾನದಲ್ಲಿದೆ. ನೋಡಿ, ರೈಸಲ್ಲಿ ಕೂಡ ಅನೇಕ ರೀತಿಯ ಬೇರೆ ಬೇರೆ ರೈಸ್ಗಳನ್ನು, ಭತ್ತಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಬಾಸ್ಮತಿಯು ಕೂಡ ಒಂದಿದೆ. ಆ ಬಾಸ್ಮತಿ ಅಕ್ಕಿ ಇದೆಯಲ್ಲ, ಅತಿ ಹೆಚ್ಚು ರಫ್ತನ್ನು ಭಾರತವೇ ಮಾಡುತ್ತದೆ. ಅದಕ್ಕಾಗಿ ಪ್ರಪಂಚದ 1ನೇ ಸ್ಥಾನ ರಫ್ತು ಮಾಡುವುದು ಯಾವುದು? ಬಾಸ್ಮತಿ ಅಕ್ಕಿಯನ್ನು, ಭತ್ತ. ಇದು ಭತ್ತದ ಕುರಿತು. ನೆಕ್ಸ್ಟ್ 2ನೇದು ಯಾವುದಪ್ಪ ಅಂದರೆ ಅದು ಗೋಧಿ, ವೀಟ್. ಗೋಧಿ ವೈಜ್ಞಾನಿಕ ಹೆಸರು ಟ್ರಿಟಿಕಮ್ ಎಂಬ ವೈಜ್ಞಾನಿಕ ಗೋಧಿಯ ಹೆಸರಾಗಿದೆ. ಇದನ್ನು ಕೂಡ ನಾವು ಬೆಳಿತೀವಿ. ಗೋಧಿ ಬೆಳೆಗೆ ಎಷ್ಟು ಬೇಕಪ್ಪ ಅಂದರೆ 10ರಿಂದ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕಾಗಿರುತ್ತದೆ ಮತ್ತು 50ರಿಂದ 70 ಸೆಂಟಿಮೀಟರ್ ಮಳೆ ಕೂಡ ಅದಕ್ಕೆ ಬೇಕಾಗಿರುತ್ತದೆ. ಗೋಧಿ ಬೆಳೆಯಲು ಮಳೆಯೂ ಬೇಕು ಮತ್ತು ಡಿಗ್ರಿ ಸೆಲ್ಸಿಯಸ್ ಕೂಡ ಉಷ್ಣಾಂಶ ಕೂಡ ಅದಕ್ಕೆ ಬೇಕಾಗಿರುತ್ತೆ. ಇದು ಕೂಡ ಭತ್ತದ ಹಾಗೆ ಜೇಡಿ ಮಣ್ಣು, ಕಪ್ಪು ಮಣ್ಣು, ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಎಲ್ಲ ಕೂಡ ಇದಕ್ಕೆ ಸೂಕ್ತವಾಗಿರುತ್ತೆ. ಯಾವ ಮಣ್ಣು ಅದಕ್ಕೆ ಗೋಧಿಗೆ ನಡೆಯುತ್ತದೆ. ಅಂದರೆ ಕಪ್ಪು ಮಣ್ಣು ಇರ್ಬೋದು, ಜೇಡಿ ಮಣ್ಣು ಇರ್ಬೋದು, ಮರಳು ಇರ್ಬೋದು, ಮಿಶ್ರಿತ ಮೆಕ್ಕಲು ಮಣ್ಣು ಕೂಡ ಗೋಧಿಯನ್ನು ಬೆಳೆಯಲು ನಮಗೆ ಸಹಾಯವಾಗ್ತದೆ. ಅಂದರೆ ಉತ್ಪಾದಕ್ಕೆ ಬೆಳೆಸೋಕ್ಕೆ ನಮಗೆ ಅದು ಸೂಕ್ತವಾಗಿರುತ್ತದೆ. ಮತ್ತು ಜಗತ್ತಿನ ಗೋಧಿ ಉತ್ಪಾದನೆ ಮತ್ತು ಕ್ಷೇತ್ರಗಳೆರಡರಲ್ಲೂ ಭಾರತವು 2ನೇ ಸ್ಥಾನದಲ್ಲಿದೆ. ಚೀನಾ 1ನೇ ಸ್ಥಾನವನ್ನು ಪಡೆದಿದೆ. ಅದಕ್ಕೆ ಗೋಧಿ ಉತ್ಪಾದನೆಗೆ ಭಾರತ 2ನೇ ಸ್ಥಾನವನ್ನು ಪಡೆದಿದೆ. ಗೋಧಿ ಬೆಳೆಯುವುದು ಜಗತ್ತಿನ ಗೋಧಿ ಉತ್ಪಾದನೆಗೆ. ಭಾರತದಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ್ ಗೋಧಿಯ ಉತ್ಪಾದನೆ ಕ್ಷೇತ್ರ 35.03 ಡಿಗ್ರಿ ಮತ್ತು ಉತ್ಪಾದನೆಯ 34.84 ಡಿಗ್ರಿಗಳೆರಡರಲ್ಲೂ ಕ್ಷೇತ್ರ ಮೊದಲ ಸ್ಥಾನದಲ್ಲಿದೆ. ಅಂದರೆ 25.03 ಮತ್ತು 34.84ಗಳೆರಡರಲ್ಲೂ ಕೂಡ ಮೊದಲ ಸ್ಥಾನವನ್ನು ಪಡೆದಿದೆ. ಯಾವುದು? ಗೋರಖ್ಪುರ ಗೋಧಿಯ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದನೆ ಮಾಡುತ್ತಾರೆ. ಪಂಜಾಬನ್ನು ಗೋಧಿಯ ಕಣಜ ಎನ್ನುತ್ತಾರೆ. ನೋಡಿ, ಗೋಧಿಯ ಕಣಜ ಅಂತ ಯಾರು ಕರೀತಾರೆ ಎಂದು 4 ಆಪ್ಷನನ್ನು ಕೊಡ್ತಾರೆ. ಅದರಲ್ಲಿ ಪಂಜಾಬ್ ಇದ್ದರೆ ಅದನ್ನು ರೈಟ್ ಆನ್ಸರ್. ಅಂದರೆ ಪಂಜಾಬು ಗೋಧಿಯ ಕಣಜ ಅಂತ ಕರೀತಾರೆ. ಪಂಜಾಬನ್ನು ಗೋಧಿಯ ಕಣಜ. ಪ್ರಪಂಚದಲ್ಲಿ ಗೋಧಿ ಮತ್ತು ರಫ್ತು ಮಾಡುವ ರಾಷ್ಟ್ರಗಳಲ್ಲಿ ಭಾರತ 7ನೇ ಸ್ಥಾನದಲ್ಲಿದೆ. ನೋಡಿ, ಗೋಧಿಯನ್ನು ರಫ್ತು ಮಾಡ್ತದೆ ನಮ್ಮ ಭಾರತ, ಅದು 7ನೇ ಸ್ಥಾನದಲ್ಲಿ ಇದೆ. ಮೂರನೇದಾಗಿ
ಜೋಳ. ಜೋಳ ವೈಜ್ಞಾನಿಕ ಜೋಳದ ವೈಜ್ಞಾನಿಕ ಹೆಸರು ಸೋರಗಮ್ ಬುಲ್ಗೇರೆ ಎಂಬ ವೈಜ್ಞಾನಿಕ ಹೆಸರನ್ನು ಅದು ಪಡೆದಿದೆ. ಈ ಜೋಳವನ್ನು ಬೆಳೆಯೋದಕ್ಕೆ ನಮಗೆ ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಿಶ್ರಿತ ಮಣ್ಣಿನಲ್ಲಿ ಬೆಳೆಯುತ್ತಾರೆ. ನೋಡಿ, ಜೋಳವನ್ನು ಬೆಳಿಬೇಕಾದ್ರೆ ಕಪ್ಪು ಅಂದರೆ ಕರಿ ಮಣ್ಣು ಬೇಕು ಮತ್ತು ಮೆಕ್ಕಲು ಮಿಶ್ರಿತ ಮಣ್ಣು ಕೂಡ ಅದಕ್ಕೆ ನಡೆಯುತ್ತದೆ. ಇದಕ್ಕೆ ಹೆಚ್ಚು ಉಷ್ಣಾಂಶ ಮತ್ತು ಸಾಧಾರಣ ಮಳೆ. ನೋಡಿ, ಇದಕ್ಕೆ ಹೆಚ್ಚು ಉಷ್ಣಾಂಶ ಬೇಕು, ಬಿಸಿಲು ಜಾಸ್ತಿ ಬೇಕು ಮತ್ತು ಮಳೆ ಕಡಿಮೆ ಇದ್ದರೆ ನಡೀತದೆ. 30ರಿಂದ 100 ಸೆಂಟಿಮೀಟರ್ ಬೇಕಾಗುತ್ತದೆ ಅಷ್ಟೇ. 100ಕ್ಕೆ 30 ಸೆಂಟಿಮೀಟರ್ ಮಳೆ ಇದ್ದರೆ ಸಾಕು. ಜೋಳವನ್ನು ನಾವು ಬೆಳೆಯುತ್ತೇವೆ. ಪ್ರಪಂಚದಲ್ಲಿ ಜೋಳದ ಉತ್ಪಾದನೆಯಲ್ಲಿ ಸ್ಥಾನ ಪಡೆದದ್ದು ಯಾವುದಪ್ಪ ಅಂದರೆ ಅಮೇರಿಕಾ, ಭಾರತ, ಮೆಕ್ಸಿಕೋ ಮತ್ತು ಚೀನಾ. ಇವೆಲ್ಲವೂ ಜೋಳದ ಉತ್ಪಾದನೆಯಲ್ಲಿ ಸ್ಥಾನವನ್ನು ಪಡೆದಿದೆ. ಭಾರತದಲ್ಲಿ ಜೋಳ ಉತ್ಪಾದನೆಯಲ್ಲಿ ಸ್ಥಾನ ಅದು ಪ್ರಪಂಚದಲ್ಲಾಯಿತು. ಈಗ ಭಾರತದಲ್ಲಿ ಜೋಳ ಅತಿ ಹೆಚ್ಚು ಎಲ್ಲಿ ಉತ್ಪಾದನೆ ಮಾಡ್ತೀವಿ ನಾವು ಅಂದರೆ ಅದು ಮಹಾರಾಷ್ಟ್ರದಲ್ಲಿ ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಅದನ್ನು ಹೆಚ್ಚಾಗಿ ಬೆಳೆಯುತ್ತೇವೆ. ಆಂಧ್ರ ಪ್ರದೇಶದಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ ಮತ್ತು ತಮಿಳುನಾಡಿನಲ್ಲಿ ನಾವು ಬೆಳೆಯುತ್ತೇವೆ ಜೋಳ. ಇವೆಲ್ಲವೂ ಜೋಳದ ಉತ್ಪಾದನೆ ಮತ್ತು ಜೋಳ ಉಷ್ಣಾಂಶ ಯಾವ ರೀತಿ ಬೇಕು, ಇದು ಜೋಳದ ಕುರಿತು. 4ನೇದಾಗಿ ನವಣೆ. 4ನೇದು ಯಾವುದಪ್ಪ ಅಂದರೆ ಬೆಳೆ ನವಣೆ. ಇದು ಒಂದು ಕೂಡ ಬೆಳೆಯಾಗಿದೆ. ನವಣೆಯನ್ನು ಕಡಿಮೆ ಮಳೆ ಬೀಳುವ ಮತ್ತು ಭೂಸಾರ ಕಡಿಮೆ ಇರುವ ಪ್ರದೇಶಗಳಲ್ಲಿ ಮಾತ್ರ ಇದನ್ನು ನವಣೆಗಳನ್ನು ನಾವು ಬೆಳಿಲಿಕ್ಕೆ ಬರ್ತದೆ. ಅಂದರೆ ಅತಿ ಹೆಚ್ಚು ಮಳೆ ಇರಬಾರ್ದು, ಇದಕ್ಕೆ ಕಡಿಮೆ ಮಳೆ ಇದ್ದರೆ ಸಾಕು, ನವಣೆಯನ್ನು ನಾವು ಬೆಳೆಯಬಹುದು. ನಂತರ ಮೆಕ್ಕೆಜೋಳ ಇದನ್ನು ಕೂಡ ವೈಜ್ಞಾನಿಕ ಹೆಸರು ಮೆಕ್ಕೆಜೋಳದಂದರೆ ಜಿ ಮೇಸ್ ಎಂಬುದು ವೈಜ್ಞಾನಿಕ ಮೆಕ್ಕೆಜೋಳಕ್ಕೆ ಹೆಸರನ್ನು ನೀಡಲಾಗಿದೆ. ಇದು ಹೆಚ್ಚು ಇಳುವರಿ ಕೊಡುವ ಖಾರಿಫ್ ಬೆಳೆಯಾಗಿದೆ. ಮೂಲ ಪ್ರದೇಶ ಅಮೇರಿಕಾ ಖಂಡ. ಮೆಕ್ಕೆಜೋಳದಲ್ಲಿ ಮೂಲ ಪ್ರದೇಶ ಯಾವುದಪ್ಪ ಅಂದರೆ ಅಮೇರಿಕಾ ಖಂಡದಲ್ಲಿ ಮೆಕ್ಕೆಜೋಳವನ್ನು ನಾವು ಬೆಳಿತೀವಿ. ಮೆಕ್ಕೆಜೋಳ ಬೆಳೆಯಲು ಸರಾಸರಿ ಉಷ್ಣಾಂಶ ಎಷ್ಟಿರಬೇಕಪ್ಪ ಅಂದರೆ 35 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಅಷ್ಟಿದ್ರೆ ಸಾಕು, ಮೆಕ್ಕೆಜೋಳನ ನಾವು ಬೆಳೆಯಬಹುದು. ಪ್ರಪಂಚದ ಉತ್ಪಾದನೆಯಲ್ಲಿ ಯಾವ್ಯಾವುದಪ್ಪ ಅಂದರೆ ಅಮೇರಿಕಾ ಫಸ್ಟ್, ಆಮೇಲೆ ಚೀನಾ, ಆಮೇಲೆ ಬ್ರೆಜಿಲ್, ಆಮೇಲೆ ಮೆಕ್ಸಿಕೋ, ಆಮೇಲೆ ಅರ್ಜೆಂಟೀನಾ, ಆಮೇಲೆ ಭಾರತ ಮತ್ತು ಪಾಕಿಸ್ತಾನ. ಇದು ಪ್ರಪಂಚದ. ಈ ಭಾರತದ ಉತ್ಪಾದನೆಯಲ್ಲಿ ಯಾವ್ಯಾವುದು ಅಂದರೆ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಪಂಜಾಬ್, ಹರಿಯಾಣ, ರಾಜಸ್ಥಾನ್. ಇದು ಭಾರತದ ಉತ್ಪಾದನೆ. ಮೆಕ್ಕೆಜೋಳನ ಬೆಳೆಯುವುದು, ಉತ್ಪಾದನೆ ಮಾಡುವುದು. ನಂತರ ರಾಗಿ ಕೂಡ ಇದರ ವೈಜ್ಞಾನಿಕ ಹೆಸರು ಎಲೋಸಿನೆ ಕೋರ್ಕಾನಾ ಎಂಬ ರಾಗಿಯ ವೈಜ್ಞಾನಿಕ ಹೆಸರಾಗಿದೆ. ಇಥಿಯೋಪಿಯಾ ಮೂಲದ್ದಾಗಿದೆ. ಇದು ಆಫ್ರಿಕನ್ ಮಿಲೆಟ್ ಎನ್ನುವರು. ಇದನ್ನು ಆಫ್ರಿಕಾ ಖಂಡದ ಇಥಿಯೋಪಿಯಾದ ಉಗಾಂಡಗಳಲ್ಲಿ ಬೆಳೆಯುತ್ತಾರೆ. ರಾಗಿ ಎಂಬುದು ರಾಗಿಯನ್ನು ಪಿಂಗರ್ ಮಿಲೆಟಿ ಎನ್ನುವರು. ಇದು ಏಕದಳ ಧಾನ್ಯವಾಗಿದೆ. ರಾಗಿ ಎಂಬುದು ಒಂದು ಏಕದಳದ ಧಾನ್ಯವಾಗಿದೆ. ಹೆಚ್ಚು ಪೋಷಕಾಂಶಗಳನ್ನು ಕೂಡ ಈ ರಾಗಿಯಲ್ಲಿ ನಾವು ನೋಡ್ತೀವಿ. ಅಂದರೆ ಅತಿ ಹೆಚ್ಚು ಪೋಷಕಾಂಶವನ್ನು ಹೊಂದಿರುತ್ತದೆ ರಾಗಿ. ಅದಕ್ಕೆ ನಮಗೆ ಆರೋಗ್ಯಕ್ಕೆ ರಾಗಿಯು ಕೂಡ ಒಂದು ಒಳ್ಳೆಯ ಬೆಳೆ ಮತ್ತು ಆಹಾರ. ಭಾರತವು ಅತಿ ಹೆಚ್ಚು ಉತ್ಪಾದಿಸುತ್ತದೆ ರಾಗಿ. ಭಾರತ ಅತಿ ಹೆಚ್ಚು ಉತ್ಪಾದನೆ ಮಾಡಿದ ರಾಗಿಯನ್ನು ಮುದ್ದೆ ಮಾಡೋದು, ಗಂಜಿ ಮಾಡೋದು, ಯಾವ ರೀತಿಯಾಗಿ ನಾವು ಅದನ್ನು ರಾಗಿಯನ್ನು ಸೇವಿಸಬಹುದು. ಅದಕ್ಕೆ ರಾಗಿಯು ಅತಿ ಹೆಚ್ಚು ಉತ್ಪಾದಿಸುತ್ತಾರೆ ಭಾರತದಲ್ಲಿ ರಾಗಿ ಉತ್ಪಾದನೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ, ಬಿಹಾರ ಇದೆ. ಅಂದರೆ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿಯನ್ನು ಕೂಡ ಅಲ್ಲಿ ಬೆಳೆಯುತ್ತಾರೆ. ತಮಿಳುನಾಡಲ್ಲಿ ಬೆಳೆಯುತ್ತಾರೆ. ಮಹಾರಾಷ್ಟ್ರದಲ್ಲಿ ಮತ್ತು ಆಂಧ್ರ ಪ್ರದೇಶ ಮತ್ತು ಬಿಹಾರದಲ್ಲಿ ಇವೆಲ್ಲವೂ ಬೆಳೆಯನ್ನು ಬೆಳೆಯುತ್ತಾರೆ. ಇವೆಲ್ಲವೂ ಭಾರತದ ಪ್ರಮುಖ ಬೆಳೆಗಳು. ನೆಕ್ಸ್ಟ್ ನಾವು ಮುಂದಿನ ಕ್ಲಾಸಲ್ಲಿ ಮತ್ತೆ ಬೆಳೆಗಳನ್ನು ನಾವು ನೋಡೋಣ. ಪ್ಲೀಸ್ ಮೈ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.